ಎಲ್ರಿಗೂ ನಮಸ್ಕಾರ. HEB ಆಗ್ರೋ ಇಂಡಸ್ಟ್ರೀಸ್ ಇಂದ ತುಂಬಾ ರೈತರು ಕೇಳ್ತಿದ್ದಲ್ಲ 143 ಮಾಡಲು. ಅದನ್ನ ನಿಮಗೆ ಯಾವ್ದಾದ್ರು ಅಂಗಡಿಗೆ ಹೋದಾಗ ಅಥವಾ ಯಾವ್ದಾದ್ರು ಶಾಪಿಗೆ ಹೋದಾಗ ಅದ್ರಲ್ಲಿ ಬೇಸಿಕ್ ನೆಸೆಸಿಟೀಸ್ ಏನಿದೆ, ಅದನ್ನ ಏನೇನು ನೋಡ್ಬೇಕು ಆ ಇಂಜಿನ್ ಅಲ್ಲಿ ಅನ್ನೋದನ್ನ ರಕ್ಷಿತ್ ಅವ್ರು ನಿಮ್ಗೆ ಇವತ್ತು ತೋರಿಸ್ಕೊಡ್ತಾರೆ. ಇದು GL45 ನಿಮ್ಗೆ 143R ಮಾಡಲು ವಿತ್ ನಿಮ್ಗೆ ಸ್ಟೇಬಲ್ ಕಾರ್ಬೇಟರ್ ಬರುತ್ತೆ, ವಿತ್ KSK ಕ್ಲಚ್. ಇದ್ರದ್ದು ಕಂಪ್ಲೀಟ್ ಮಾಹಿತಿ ಈಗ ಇವರು ರಕ್ಷಿತ್ ಅವ್ರು ನಿಮ್ಗೆ ಹೇಳ್ಕೊಡ್ತಾರೆ. ಸರ್, ಈಗ ಇದರಲ್ಲಿ ಹೋಂಡಾ ಟೈಪ್ ಹ್ಯಾಂಡಲ್ ಇರುತ್ತೆ. ಇದು ಈಸಿ ಹ್ಯಾಂಡ್ಲಿಂಗ್ ಇರುತ್ತೆ. ನಿಮಗೆ ಎಕ್ಸ್ಲೇಟರ್ ಕೊಡೋಕ್ಕೂ ಫ್ರೀ ಇರುತ್ತೆ. ಇದು ಸಿಂಗಲ್ ಚೋಕ್ ಇರುತ್ತೆ, ಚೈಲ್ಡ್ ಲಾಕ್ ಬರಲ್ಲ ಇದರಲ್ಲಿ. ಸಿಂಗಲ್ ಟ್ರಿಗರ್ ಇರುತ್ತೆ, ಅಂದ್ರೆ ಯೂಸರಿಗೆ ಈಸಿ ಆಗುತ್ತೆ. ಈಸಿ ಆಗುತ್ತೆ. ಬೇರೆ ಯಾವುದೇ ರೀತಿ ನಿಮ್ಗೆ ಇಲ್ಲಿ ಲಾಕ್ ಚೈಲ್ಡ್ ಲಾಕ್ ಇದ್ರೆ ಸ್ಟಕ್ ಆಗೋದು, ಆಮೇಲೆ ಟೈಟ್ ಬರೋದು, ಈ ತರ ಎಲ್ಲ ಆಗುತ್ತೆ ಸಮಸ್ಯೆ. ಹಾಗಾಗಿ ಹೋಂಡಾ ಟೈಪ್ ಹ್ಯಾಂಡಲ್ ಈಸಿ ಆಗುತ್ತೆ. ಓಕೆ, ಜಸ್ಟ್ ಆಕ್ಸಿಲೇಟರ್ ಕೇಬಲ್ ಆನ್ ಆಫ್ ಸ್ವಿಚ್ ಎರಡೇ ಇರುತ್ತೆ. ಇದು ಹೋಂಡಾ ಟೈಪ್ ಹ್ಯಾಂಡಲ್ ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಟ್ರಿಗಲ್ ಫ್ರೀ ಇರುತ್ತೆ. ಮತ್ತೆ ಇದಕ್ಕೆ ಯಾವುದೇ ರೀತಿ ಕಲ್ಲು, ಕಸ, ಮಣ್ಣು ಅಥವಾ ನೀರು ಒಳಗಡೆ ಹೋಗೋ ಆಪ್ಷನ್ ಇರಲ್ಲ. ಆಮೇಲೆ ಇಲ್ಲಿ ಬೇರೆ ಹ್ಯಾಂಡ್ ಅಲ್ಲಿ ಚೈಲ್ಡ್ ಲಾಕ್ ಇರುತ್ತೆ. ಅದಿದ್ದಾಗ ಏನಾಗುತ್ತೆ, ನಿಮ್ಗೆ ಕಲ್ಲು, ಕಸ, ಮಣ್ಣು ಎಲ್ಲ ಒಳಗೆ ಹೋಗಿ ಸ್ಟಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದ್ರೆ ಈಗ ನ್ಯೂ ಟೈಪ್ ಬರೋದು ಈ ತರ ಬರ್ತಾ ಇದೆ. ನ್ಯೂ ಟೈಪ್ ಹೋಂಡಾ ಟೈಪ್ ಇದೆಲ್ಲ ಇದೇ ಟೈಪ್ ಇರುತ್ತೆ. ನಿಮ್ಗೆ ಹ್ಯಾಂಡ್ಲಿಂಗು ಈಸಿ ಆಗುತ್ತೆ. ಸರ್, ಇದ ಮಿಷಿನ್ ತಗೊಳ್ಬೇಕಾದ್ರೆ ಕ್ಲಚ್ ಯಾವ ತರ ನೋಡ್ಬೇಕಾಗುತ್ತೆ? KSK ಕ್ಲಚ್ ಟಾಪ್ ಅಲ್ಲಿ ಇರೋದು. ನೀವು ಮೆಟಲ್ ಕ್ಲಚ್ KSK ಅಂತ ಇಲ್ಲಿ ಮೆನ್ಷನ್ ಇರುತ್ತೆ. ಕೆಲವೆಲ್ಲ HL ಅಂತ ಇರುತ್ತೆ. ಅದು ನಿಮ್ಗೆ ಕ್ಲಚ್ ಲೈಫ್ ಕಮ್ಮಿ ಇರುತ್ತೆ. KSK ಕ್ಲಚ್ ಅಲ್ಲಿ ಕ್ಲಚ್ ಲೈಫ್ ಜಾಸ್ತಿ ಇರುತ್ತೆ. ನೀವು ಮಿಷನ್ ತಗೊಳ್ಬೇಕಾದ್ರೆ ಕ್ಲಚ್ ಅಲ್ಲಿ KSK ಇದೆಯಾ ಅಂತ ನೋಡ್ಬೇಕು. ಅದರಲ್ಲೂ 143R ಮಾಡಲಲ್ಲಿ ಮಾತ್ರ KSK ಅಂತ ಬರೋದು. ಈಗ ಅಂದ್ರೆ ನಾರ್ಮಲ್ ಬ್ರ್ಯಾಂಡಿಗೂ ಅವ್ರು KSK ಕ್ಲಚ್ ಗಳನ್ನ ಹಾಕಬಹುದು. ನಾರ್ಮಲ್ ಬ್ರ್ಯಾಂಡಿಗೆ KSK ಕ್ಲಚ್ ಇಲ್ಲ. ಇದು 143R ಅಲ್ಲಿ ಮಾತ್ರ. ಅಂದ್ರೆ 143R ಮಾಡಲಿಗೆ ಯಾವ್ದಕ್ಕೆ ಬೇಕಾದ್ರೂ KSK ಕ್ಲಚ್ ಹಾಕಬಹುದು. ಸರ್, ಇದು ಇಂಜಿನ್ ಸ್ಟಾರ್ಟರ್ ಅಸೆಂಬ್ಲಿ ಯಾವ ತರ ಬರುತ್ತೆ ಸರ್ ಇದು? ಸರ್, ಇದು 143 ಮಾಡಲಲ್ಲಿ ಈಸಿ ಸ್ಟಾರ್ಟರ್ ಬರುತ್ತೆ. ನಿಮಗೆ ಬೇರೆ ಮಿಷನ್ ಹೋಲ್ಸಿದ್ರೆ 45, 52 cc ಹೋಲ್ಸಿದ್ರೆ ಕಿಕ್ಕರ್ ಕಂಪ್ಲೇಂಟ್ ಎಲ್ಲ ಕಮ್ಮಿ ಇರುತ್ತೆ. ಅಂದ್ರೆ ಸ್ಟಾರ್ಟ್ ಆಗಿ ಕಟ್ ಆಗೋದು, ರೋಪ್ ಕಟ್ ಆಗೋದು, ಸ್ಪ್ರಿಂಗ್ ಕಟ್ ಆಗೋದು, ಆತರ ಸಮಸ್ಯೆಗಳು 143R ಮಾಡಲಲ್ಲಿ ಬರೋದಿಲ್ಲ ನಿಮಗೆ. ಎಸ್ಪೆಷಲಿ ಈ ತರ ಏನ್ ತೋರಿಸ್ತಾ ಇದೀವಿ ಈ ಮಾಡಲ್ ಅಲ್ಲಿ ಸ್ವಲ್ಪ ಕಮ್ಮಿ ಕಂಪ್ಲೇಂಟ್. ಸರ್, ಇದು ಟ್ಯಾಂಕ್ ಬಗ್ಗೆ ನೋಡೋದಾದ್ರೆ ಟ್ಯಾಂಕ್ ಏನು ಸ್ಪೆಷಾಲಿಟಿ ಇದೆ ಸರ್ ಇದರಲ್ಲಿ? ಟ್ಯಾಂಕ್ ಬಂದ್ಬಿಟ್ಟು ನಿಮ್ಗೆ 1 ಲೀಟರ್ ಕೆಪಾಸಿಟಿ ಇದೆ. ಇದರಲ್ಲಿ ಬೇರೆ ಬೇರೆ ಮಾಡಲ್ ಬೇರೆ ಬೇರೆ ತರ ಬರುತ್ತೆ. 900 ml, 1 ಲೀಟರ್, 1.2 ಈ ತರ ಬರುತ್ತೆ. ಇದು 143R ಅಲ್ಲಿ ಈ ಮಾಡಲ್ ಬಂದ್ಬಿಟ್ಟು 1 ಲೀಟರ್ ಬರುತ್ತೆ. ಆಮೇಲೆ ಟ್ಯಾಂಕ್ ಡ್ಯಾಮೇಜ್ ಆಗ್ಬಾರ್ದು ಅಂತ ಅವರು ಕ್ಲಾಂಪ್ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ಕಿಕ್ ಇಳಿಬೇಕಾದ್ರೆ ಟ್ಯಾಂಕ್ ರೋಡ್ ಬೀಳ್ಬಾರ್ದು ಅಂತ ಮೆಟಲ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಸರ್, ಈಗ ಪೆಟ್ರೋಲ್ ತುಂಬಾ ರೈತರಿಗೆ ಗೊತ್ತಾಗುತ್ತಲ್ಲ, ಅಂದ್ರೆ 2 ಸ್ಟ್ರೋಕ್ ಇಂಜಿನ್ ಇರೋದ್ರಿಂದ ಆಯಿಲ್ ಮಿಕ್ಸ್ ಬರುತ್ತಲ್ಲ, ಅದು ಯಾವ ತರ ಪ್ರೊಸೀಜರ್ ಅವ್ರು ಹೆಂಗ್ ಫಾಲೋ ಮಾಡ್ಬೇಕಾಗುತ್ತೆ? ಸರ್, ಈಗ ಅದೀಗ ಎಥನಾಲ್ ಜಾಸ್ತಿ ಇರೋದ್ರಿಂದ ಪೆಟ್ರೋಲ್ ಅಲ್ಲಿ ಈಗ 60 ml ತನಕ ಹಾಕ್ಬೇಕಾಗತ್ತೆ. ಯಾಕೆಂದ್ರೆ ಈಗ ಓವರ್ RPM ಏನಿರುತ್ತಲ್ವಾ, ಈಗ ಅದರಲ್ಲೂ 2 ಸ್ಟ್ರೋಕ್ ಅಲ್ಲಿ ನಿಮಗೆ RPM ಜಾಸ್ತಿ ಇರೋ ಮಿಷನ್ ಗಳಿಗೆ 60 ml ಹಾಕ್ಲೇಬೇಕು. ಈಗ ಆಯಿಲ್ ಜಾಸ್ತಿ ಹಾಕೋದ್ರಿಂದ ಅಡ್ವಾಂಟೇಜ್ ಇಂಜಿನಿಗೆ ಒಳ್ಳೇದು. ನೀವು ತುಂಬಾ ದಿನ ಪೆಟ್ರೋಲ್ ಟ್ಯಾಂಕ್ ಅಲ್ಲಿ ಇಟ್ಟು ಯೂಸ್ ಮಾಡಿದ್ರೆ ಪೆಟ್ರೋಲ್ ಡ್ರೈ ಆಗಿರುತ್ತೆ. ಹಾಗಾಗಿ ನಿಮ್ಗೆ ಜಾಸ್ತಿ ಆಯಿಲ್ ಹಾಕಿದ್ರೆ ಹೆಲ್ಪ್ ಆಗುತ್ತೆ. ಪರ್ ಲೀಟರ್ 60 ml ಹಾಕಬೇಕು. ಸರ್, ಇದು ಏರ್ ಫಿಲ್ಟರ್ ಕೆಲಸ ಏನು? ಇದು ಈ ಏರ್ ಫಿಲ್ಟರ್, ಈ ಮಾಡೆಲ್ ಬಂದಿರೋ ಏರ್ ಫಿಲ್ಟರ್ ಏನು ವ್ಯತ್ಯಾಸ ಇದೆ ಬೇರೆ ಮಿಷಿನ್ ಹೋಲಿಸಿದ್ರೆ? ಏರ್ ಫಿಲ್ಟರ್ ಎಷ್ಟು ಚೆನ್ನಾಗಿದೆ ಸರ್ ಇದು? ಇದರಲ್ಲಿ 143R ಮಾಡಲ್ ಅಲ್ಲಿ ಈಗ ಬರ್ತಾ ಇರೋದು ಡಬಲ್ ಏರ್ ಫಿಲ್ಟರ್ ಬರುತ್ತೆ. ಅಂದ್ರೆ ನಿಮ್ಗೆ ಯಾವ್ದೇ ಕಾರಣಕ್ಕೂ ಒಳಗಡೆ ಡಸ್ಟ್ ಹೋಗಬಾರ್ದು. ಅಂದ್ರೆ ಈಗ ಗಾಳಿಯಲ್ಲಿ ಬರುವಂತ ಧೂಳಿನ ಕಣ ಈ ತರದ್ದು ಯಾವ್ದು ಒಳಗಡೆ ಎಂಟ್ರಿ ಆಗ್ಬಾರ್ದು. ಮುಂಚೆ ಏನಂದ್ರೆ ಬರೀ ಸ್ಪಂಜ್ ಇಂದಿತ್ತು, ಈಗ ವಿತ್ ಕ್ಲಾತ್ ಇಂದು ಏರ್ ಫಿಲ್ಟರ್ ಹಾಕ್ತಾ ಇದ್ದಾರೆ. ಅಂದ್ರೆ ಇದರಲ್ಲಿ ಸಣ್ಣ ಧೂಳು ಸಮೇತ ಮೈಕ್ರಾನ್ ಇದರಲ್ಲೂ ಒಳಗೆ ಹೋಗಲ್ಲ. ಅಂದ್ರೆ ಈಗ ಇದು ಸ್ಪಂಜ್ ಇಂದ ಇರುತ್ತೆ, ಇದು ಕ್ಲಾತ್ ಇಂದ ಇರುತ್ತೆ. ಇದು ಕ್ಲಾತ್ ಇಂದ ಇರುತ್ತೆ. ಎರಡು ಇರೋದ್ರಿಂದ ನಿಮಗೆ ಇಂಜಿನ್ ಒಳಗೆ ಯಾವುದೇ ರೀತಿ ಧೂಳು ಎಂಟ್ರಿ ಆಗಲ್ಲ. ಇದು ನಾರ್ಮಲ್ ಆಗಿ ಬ್ರಷ್ ಕಟರ್ ಅಲ್ಲಿ ಏರ್ ಫಿಲ್ಟರ್ ಕೆಲಸ ಏನಾಗುತ್ತೆ ಸರ್? ಏನ್ ಕೆಲಸ ಮಾಡುತ್ತೆ ಏರ್ ಫಿಲ್ಟರ್? ಏರ್ ಫಿಲ್ಟರ್ ಅಲ್ಲಿ ಅದೇ ನೀವು ಹೊಡೆಯಂತ ಜಾಗದಲ್ಲಿ ಈಗ ಧೂಳು ಆಗ್ತಾ ಇರುತ್ತೆ. ಆ ಧೂಳು ನಿಮ್ ಇಂಜಿನ್ ಒಳಗೆ ಎಂಟ್ರಿ ಆಗ್ಬಾರ್ದು ಅಂತ ಏರ್ ಫಿಲ್ಟರ್ ಯೂಸ್ ಮಾಡ್ತಾರೆ. ಅದು ಯಾವಾಗ್ಲೂ ನೀವು ಒಂದು 10 ಅವರಿಗೆ ಒಂದ್ಸತಿ ಕ್ಲೀನ್ ಮಾಡ್ತಾ ಇರ್ಬೇಕು. ಕ್ಲೀನ್ ಮಾಡ್ತಾ ಇದನ್ನ ಪ್ಯೂರ್ ಪೆಟ್ರೋಲ್ ಅಲ್ಲಿ ಕ್ಲೀನ್ ಮಾಡ್ಬೇಕಾಗುತ್ತೆ. ಆಮೇಲೆ ಕ್ಲೀನ್ ಮಾಡಿ ಡ್ರೈ ಮಾಡಿ ಹಾಕಿ. ಇದು ಅಷ್ಟೇ, ಇದು ಕ್ಲಾತ್ ಏರ್ ಫಿಲ್ಟರ್ ನೀವು ಪೆಟ್ರೋಲ್ ಅಲ್ಲಿ ವಾಶ್ ಮಾಡಂಗಿಲ್ಲ, ಓನ್ಲಿ ಏರ್. ಏರ್ ಅಲ್ಲಿ ಕ್ಲೀನ್ ಮಾಡಿ ಹಾಕ್ಬೋದು. ಅದೇ ರೀತಿ HEB ಆಗ್ರೋ ಇಂಡಸ್ಟ್ರೀಸ್ ಪೇಜ್ ನ ನೀವು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.